ನಮಸ್ಕಾರ ರೀಪ್ಪ ಎಲ್ಲರಿಗೂ. ಸಮಾಜ ಸೇವೆ ಅಂದರೆ ಏನ್ರಿ? ಸಮಾಜ ಸೇವೆ ಅಂದರೆ ನೊಂದವರ ಧ್ವನಿಯಾಗಿ ಬದುಕಬೇಕು. ನಿಮ್ಮಲ್ಲಿ ದೇವರು ಅಪಾರ ಮಟ್ಟದ ಆಸ್ತಿ ಪಾಸ್ತಿ ಕೊಟ್ಟಿರ್ತಾನೆ. ಕೈಗಾರಿಕೋದ್ಯಮಿಗಳನ್ನು ನಿಮಗೋಸ್ಕರವಾಗಿ ಆ ಧನ ದೌಲತ್ತು ಸಂಪತ್ತನ್ನು ನಿಮಗೆ ಕೊಟ್ಟಿರ್ತಾನೆ. ಯಾಕಂದ್ರೆ ನಿಮಗೆ ಅಂಥ ಹೃದಯವೂ ಸಹಿತ ಕೊಟ್ಟಿರ್ತಾನೆ ದಾನ ಧರ್ಮ ಮಾಡಬೇಕಂಥೇಳಿ. ಇವತ್ತು ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿಯೂ ಸಹಿತ ಅನೇಕ ಕೈಗಾರಿಕೋದ್ಯಮಿಗಳು, ಅನೇಕ ಉದ್ಯೋಗಪತಿಗಳು ಎಷ್ಟೊಂದು ಇವತ್ತು ಬಡ ಜನರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಶಿಕ್ಷಣ ಮತ್ತು ವೈದ್ಯಕೀಯ ಚಿಕಿತ್ಸೆಗೋಸ್ಕರ ದಾನ ಧರ್ಮ ಮಾಡಿದ ನೋಡಿದಿರಿ ಎಲ್ಲಾದರೂ? ಅದೇ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ, ಇದೇ ಮತ್ತೆ ಹೇಳ್ತೀನಿ, ಜಾರಕಿಹೊಳಿ ಸಾಮ್ರಾಜ್ಯದ ಸತೀಶ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ ಇವತ್ತು ಹುಕ್ಕೇರಿ ಮತ್ತು ಯಮಕನಮಡಿ ಕ್ಷೇತ್ರದಲ್ಲಿರುವಂಥ ಹಾರ್ಟ್ ಆಪರೇಷನ್, ಎಂಜಿಯೋಪ್ಲಾಸ್ಟ್, ಎಂಜಿಯೋಗ್ರಫಿ, ತೆರೆದ ಹೃದಯ, ಇವು ಕೆಲವು ಬಡವರು ತಮ್ಮ ಆರ್ಥಿಕ ಸ್ಥಿತಿಯಿಂದ ನೊಂದು ತಮ್ಮ ಮಕ್ಕಳಿಗೂ ಸಹಿತ ಶಿಕ್ಷಣ ಕಲಿಸಲಾರದೆ, ವೈದ್ಯಕೀಯ ಚಿಕಿತ್ಸೆನೂ ಸಹಿತ ಕೊಡಿಸಲಾರದೆ ಚಿಂತಾಜನಕ ಸ್ಥಿತಿಯಿಂದ ಅನೇಕರು ಸಾವನ್ನಪ್ಪಿದ್ದು ಘಟನೆ ಸಹಿತ ನಾವು ನೋಡಿದ್ದೀವಿ. ನಮ್ಮಲ್ಲಿ 2-3 ಲಕ್ಷ ರೂಪಾಯಿ ಬೇಕ್ರಿ ಆಪ್ರೇಷನ್ ಮಾಡೋಕೆ, ಅದ್ರ ಸಲುವಾಗಿ ನಮ್ಮ ಕಡೆ ಶಕ್ತಿ ಇಲ್ಲ. ನಾವು ಮನ್ಯಾಗನ ಉಪಚಾರ ಮಾಡಿದ್ರಿ, 2 ದಿವಸ ಬದುಕ್ತಾನ ಬದುಕಲಿ, ದೇವ್ರು ಏನು ಅವನ ಅನ್ನದ ಋಣ ಎಷ್ಟೈತಿ ಅಷ್ಟು ಆಗಿ ಹೋಗಲಿ, ನಮಗೆ ಚಿಕಿತ್ಸೆ ಕೊಡಿಸುವಂಥ ಶಕ್ತಿ ಇಲ್ಲ ಅಂತ ದೇವರ ಮೊರೆ ಹೋದಾಗ ದೇವರು ಇಂಥ ವ್ಯಕ್ತಿಯನ್ನು ತಯಾರು ಮಾಡ್ತಾನವನೇ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ. ನೀವು ಅಂತಿರಬೇಕು ಸಮಾಜ ಸೇವೆ ಬಗ್ಗೆ. ಇವತ್ತು ಜಾರಕಿಹೊಳಿ ಕುಟುಂಬನೇ ಬಹಳಷ್ಟು ಹೇಳ್ತಿ ಕಾಕ. ಜನರಿಗೆ ಇವರು ಮಾಡುತ್ತಿರುವ ಪ್ರಚಾರವಿಲ್ಲದ, ಸದ್ದು ಗದ್ದಲವಿಲ್ಲದ ಪ್ರಚಾರ ಸೇವೆ, ಸಮಾಜ ಸೇವೆ, ವೈದ್ಯಕೀಯ ಸೇವೆ, ಶಿಕ್ಷಣದ ಸೇವೆ ಇವತ್ತು ಬಂದು ನೋಡ್ರಿ ಬೆಳಗಾವಿ ಜಿಲ್ಲೆಯಲ್ಲಿ. ಕಳೆದ ಅನೇಕ ಬಾರಿ ನನಗೆ ಹೇಳಿದರು, ಬೆಳಗಾವಿ ಜಿಲ್ಲೆ ಅಷ್ಟೇ ಯಾಕೆ ಸೀಮಿತ, ಬೇರೆ ಜಿಲ್ಲೆನೂ ಅದಾವ ಕಾಕ, ನಮಗೂ ಭಾಳ ಸವಲತ್ತುಗಳು ಬೇಕಾಗ್ಯಾವ, ನಾವು ಭಾಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅದೇವಿ ಅಂತ ಹೇಳಿದಾಗ ನಾನು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡಿದಾಗ ಅನೇಕರು ಅದರದ್ದು ಲಾಭ ತೊಗೊಳಕತ್ತಾರ್ರಿ. ಮೈಸೂರಿನಿಂದ ಬಂದಾರ, ರಾಯಚೂರಿನಿಂದ ಬಂದಾರ, ಕೊಪ್ಪಳದಿಂದ ಬಂದಾರ, ಬಳ್ಳಾರಿಯಿಂದ ಬಂದಾರ, ಅನೇಕ ಜಿಲ್ಲೆಗಳಿಂದಲೂ ಸಹಿತ ಬಂದು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಹೋಗಿದಾರ. ಅತ್ಯಾಧುನಿಕ ತಂತ್ರಜ್ಞಾನದಿಂದ 50,000ದಿಂದ 1 ಲಕ್ಷ ರೂಪಾಯಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಟ್ಟಂತ. ಯಾಕೆ ದೇವ್ರು ಇಂಥವ್ರಿಗೆ ಆಯುಷ್ ಕೊಡಬಾರ್ದ್ರಿ? ಇನ್ನೂ 100 ವರ್ಷ ಬದುಕಬೇಕು ಇವ್ರು, ಇನ್ನೂ ರಾಜಕೀಯದಾಗ ಮುಂದುವರಿಬೇಕು, ದಾನ ದೌಲತ್ತು ಕೊಡಬೇಕು, ಸಂಪತ್ತು ಕೊಡಬೇಕು. ತಾವು ಮಾಡಿದಂಥ ಉತ್ಪನ್ನದಿಂದ 50% ಸಾಮಾಜಿಕ ಚಟುವಟಿಕೆಗೋಸ್ಕರ ಇವತ್ತು ದುಡ್ಡನ್ನು ಬಡವರ ಶಿಕ್ಷಣ ಮತ್ತು ವೈದ್ಯಕೀಯ ಸಲುವಾಗಿ ಕೊಡಾಕತ್ತಾರಂದ್ರೆ ವಿಚಿತ್ರ ಅಲ್ರಿ? ಯಾಕೆ ಇವರಿಗೆ ಇಷ್ಟೊಂದು ಅಪಾರವಾದ ಸಂಪತ್ತು ಕೊಡ್ತಾನ? ಪ್ರತಿಯೊಂದು ಕೈ ಹಾಕಿದಲ್ಲಿ ಯಶಸ್ಸು ಯಾಕೆ ಕೊಡ್ತಾನ? ನೋಡ್ರಿ ನೀವು ಸತೀಶ್ ಜಾರಕಿಹೊಳಿದೊಂದು ಮೌನ, ಎಲ್ಲಿ ಕೈ ಹಾಕ್ತಾರ ಅಲ್ಲಿ ಸಕ್ಸಸ್. ಯಾಕೆ ಸಕ್ಸಸ್ ಮಾಡ್ತಾನೆ ದೇವ್ರಂದ್ರೆ ಇದೆ. ಅನೇಕ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖ ಐತಿ. ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀರು, ನೀರಡಿಸಿದವನಿಗೆ ನೀರು ನೀಡು. ಅನೇಕ ವೇದವಾಕ್ಯ ತೆಗೆದು ನೋಡ್ರಿ, ಗ್ರಂಥಗಳಲ್ಲಿ ತೆಗೆದು ನೋಡ್ರಿ, ಪವಿತ್ರ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖಗಳದಾವ. 1000 ವರ್ಷ ಬದುಕಲಿಕ್ಕೆ ಬಂದಿಲ್ಲ, 3 ದಿವಸದ ಸಂತಿ, ಇರೋ ತನಕ ಖುಷಿಯಿಂದ ಹೋಗು, ಪರರ ಸುಖ ದುಃಖದಲ್ಲಿ ಭಾಗಿಯಾಗು ಅಂತೈತಿ ಇದೇ ಜಾರಕಿಹೊಳಿ ಕುಟುಂಬ. ನೀವು ನೋಡ್ರಿ, ಎಲ್ಲ ಸಹೋದರರಲ್ಲಿಯೂ ಐತದು. ಏನು ಸತೀಶ್ ಜಾರಕಿಹೊಳಿ ಒಬ್ಬರ ದಾನ ಧರ್ಮದಾಗ ಮುಂದದಾರ ಅಂತ ಹೇಳ್ತಾ ಇಲ್ಲ. 5 ಸಹೋದರರಲ್ಲಿಯೂ ಸಹಿತ 5 ಸ್ಟಾರ್ ಆಗಿ 6 ಸ್ಟಾರ್ ಮಗಳು ಇವತ್ತು ಪಾರ್ಲಿಮೆಂಟ್ಗೆ ಹೋಗ್ಯಾಳ. ಇನ್ನು ಅನೇಕ ಯೋಜನೆಗಳನ್ನು ತಂದು ಇಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಬೃಹತ್ ಸರ್ಕಾರಿ ಆಸ್ಪತ್ರೆ ಏಮ್ಸ್ ಅಂತ ಅದೊಂದು ಮಾಡಬೇಕು, ಬಡವರಿಗೆ ಒಂದು ಚಿಕಿತ್ಸೆ ಉಚಿತ ದೊರಕಬೇಕು ಅನ್ನುವ ಮುಗ್ಧ ಕುಮಾರಿ ಪ್ರಿಯಾಂಕಾ ಇವತ್ತು ಯೋಜನೆಗಳನ್ನ ಹಾಕೊಂಡಾಳಂದ್ರೆ ಇವತ್ತು ಪವಿತ್ರ ಕೈಯಿಂದ ನಾಳೆ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡುವಂಥ ಒಂದು ಅವಕಾಶ ನೋಡ್ರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ. ದೇವರು ಎಲ್ಲರಿಗೂ 1000 ಕೋಟಿ ಸರ್ದಾರ್ಗಳದಾರ, ಅವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ಲ, ಅಧಿಕಾರ ಸಿಕ್ಕಿಲ್ಲ, ಆರಿಸಿ ಬರುವುದಿಲ್ಲ, ಹಿಂಬಾಗಿಲಿಂದ ಪ್ರವೇಶ ಮಾಡ್ತಾರೆ. ನೇರ ಫೈಟ್ ಮಾಡಿ ಆರಿಸಿ ಬಂದಂಥ ಈ ಬಾಲಕಿ ಇವತ್ತು ಕುಮಾರಿ ಪ್ರಿಯಾಂಕಾ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಇಡೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ಜನಪ್ರಿಯ ಆಗಿದ್ದಾಳ. ಇವತ್ತು ಅವರ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಾನು 10-12 ಹೆಸರುಗಳನ್ನ ಹಾಕಾಕತ್ತೀನಿ, ಅವರ ಫೋನ್ ನಂಬರ್ ಹಾಕಾಕತ್ತೀನಿ.
ಇದೇ ಯಮಕನಮಡಿ ಮತ್ತು ಹುಕ್ಕೇರಿ ಕ್ಷೇತ್ರದಲ್ಲಿ ಯಾರೋ ಬಡವರು ಹೃದಯ ಚಿಕಿತ್ಸೆಗೆ ತೊಂದರೆಯಾದವರು ನೇರ ಅವರನ್ನು ಕಾಂಟ್ಯಾಕ್ಟ್ ಮಾಡಿರಿ, ಸಂಪರ್ಕಿಸಿರಿ, ನಿಮಗೆ ಸ್ಪಂದಿಸ್ತಾರ, ವೈದ್ಯಕೀಯ ಚಿಕಿತ್ಸೆ ಉಚಿತ ಮಾಡಿ ಕೊಡ್ತಾರ. ಇದು ಸತೀಶ್ ಜಾರಕಿಹೊಳಿ ಕನಸು. ಇಂಥ ವ್ಯಕ್ತಿ ಮುಖ್ಯಮಂತ್ರಿ ಆದ್ರೆ ಏನಾಗ್ತೈತೆ ರೀ ಕರ್ನಾಟಕ ಕನಸು. ಎಂತೆಂಥ ನಿಜಲಿಂಗಪ್ಪ ಅವರು, ಕೆಂಗಲ್ ಹನುಮಂತಯ್ಯನವರು, KC ರೆಡ್ಡಿನಂಥವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಲೋಹ್ಯವಾದಿ ಮತ್ತು ಸಮಾಜವಾದತನದ ಒಂದು ಉದ್ದೇಶ ಸಿದ್ಧಾಂತದೊಂದಿಗೆ ರಾಜಕಾರಣದಲ್ಲಿ ಪ್ರಾರಂಭಿಸಿದ ಒಂದು ಮುನ್ಸಿಪಾಲ್ಟಿದಿಂದ ಇವತ್ತು ಪಾರ್ಲಿಮೆಂಟ್ವರೆಗೆ ದಾಪುಗಾಲು ಹಾಕಿದಂಥ ಹಳ್ಳಿಯಿಂದ ದಿಲ್ಲಿ ಕಡೆಗೆ ಅದೇ ಸತೀಶ್ ಜಾರಕಿಹೊಳಿ. 70 ರಾಷ್ಟ್ರೀಯ ಯೋಜನೆಗಳಿಗೋಸ್ಕರ ನೇರ ರಾಷ್ಟ್ರೀಯ ಹೆದ್ದಾರಿ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರ ಜೊತೆ ನೇರ ಸಂಬಂಧ, ಮೀಟಿಂಗ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಬಂದು ಸೇತುವೆಗಳು ಮುಳುಗಿ ಹೋದವು, ಕೆಲವು ಸೇತುವೆಗಳು ಮುರಿದು ಬಿದ್ದವು, ಕೆಲವು ಸೇತುವೆಗಳು ರಿಪೇರಿಗೆ ಬಂದಾವ. ಅದಕ್ಕೆಲ್ಲ ಶಿಸ್ತಿನ ಅನುದಾನ ತಂದು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪ್ರಾಧಿಕಾರನೇ ರಚನೆ ಮಾಡಬೇಕು. ಇದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೆಯ ದಾಪಗಾಲ ಹಾಕುವಂಥ ಇದು 3ನೇ ಮೀಟಿಂಗ್ ನಿತಿನ್ ಗಡ್ಕರಿ ಜೊತೆ ಸತೀಶ್ ಜಾರಕಿಹೊಳಿ. ನೋಡಿದರೆ ಅನೇಕ ಸಂಸದರು ಸೇರಿದ್ದಾರೆ. ಕೇಂದ್ರೀಯ ಸಚಿವ ಧಾರವಾಡದ ಪ್ರಹ್ಲಾದ್ ಜೋಶಿ ಅದಾರ. ಅನೇಕ ಸಂಸದರ ಜೊತೆ ಸೇರಿಕೊಂಡು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೊಳ್ಳೆಯ ಕಾರ್ಯಗಳನ್ನು ಇದೇ 28ರ ಒಳಗೆ ತಂದರೆ ಮುಂದೆ ಇನ್ನೂ ನಮ್ಮ ಭವಿಷ್ಯ ಉಜ್ವಲ ಆಗತೈತಿ, ಕರ್ನಾಟಕ ರಾಜ್ಯದ ಜನತೆ ನೆನೆಸ್ತೈತಿ ಅಂತಾರ ಸತೀಶ್ ಜಾರಕಿಹೊಳಿ. ಗಡ್ಕರಿ ಅವರ ದೃಶ್ಯ ನೋಡ್ರಿ, ಮೀಟಿಂಗ್ ಮಾಡಿದ್ದು. ಸಮಾಜ ಸೇವೆ ಚಾರ್ಟ್ ಹಾಕಿದ್ದೀನಿ, ವೈದ್ಯಕೀಯ ಚಿಕಿತ್ಸೆ ಆ ಥರದ ಲಾಭ ತಗೊಳ್ರಿ. ಬಡವರು ಈ ಥರದ ಲಾಭ ತಗೊಂಡ್ರೆ ನಿಮಗೆ ಉಪಯೋಗ ಆಗ್ತೈತಿ. ವಿದ್ಯೆ ಇಲ್ಲದೆ ಎಷ್ಟೋ ಜನರು ಇವತ್ತು ಮನೆಯಲ್ಲಿ ಕೂತ್ರಿ ಕಾರ್ಮಿಕ ಕೆಲಸಕ್ಕೆ ಹೊಂಟ್ರಿ. ಆದರೆ ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಅನೇಕ ಶಿಕ್ಷಣ ಕೇಂದ್ರಗಳಲ್ಲಿಯೂ ಸಹಿತ ತರಬೇತಿ ಕೇಂದ್ರಗಳನ್ನು ತೆಗೆದು ಅವರಿಗೆ ತಿಂಗಳಿಗೆ ಉಚಿತ ಊಟ ವಸತಿ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಪರೀಕ್ಷೆಯ ವಿಧಿವಿಧಾನಗಳನ್ನು ಹೆಂಗೆ ಬರಿಬೇಕನ್ನೋದು ಒಂದು ತರಬೇತಿ ಕೊಟ್ಟು ಇವತ್ತು ರಾಜ್ಯಲ್ಲ ದೇಶದಲ್ಲಿ ಆ ಯುವಕ ಯುವತಿಯರು ಮಿಂಚಾಕತ್ತಾರ. ಅವರು ಕಣ್ಣೀರಿನ ಕೂಡಿಯೂ ಸಹಿತ ಇದೇ ಚುನಾವಣೆ ಲೋಕಸಭಾ ಸಮಯದಲ್ಲಿ ನಾನು ವಿತರಣೆ ಮಾಡಿದ್ದು ನೀವು ನೋಡಿರ್ಬೋದು. ಹಾಗಾದರೆ ಯೂಟ್ಯೂಬ್ದಾಗ ಜವಾರಿ ಖಡಕ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ, ಅನಿಸಿಕೆಗಳನ್ನ ಹಾಕಿರಿ. ಸಮಾಜ ಸೇವಕ ಇವತ್ತು ಹೆಂಗಿರಬೇಕು, ದೇವರು ನಿಮಗೆ ಧನದೌಲತ್ತು ಸಂಪತ್ತು ಕೊಟ್ಟಾಗ ಅದನ್ನು ಬಡವರಿಗಾಗಿ ಹೆಂಗೆ ಮೀಸಲಿರಿಸಬೇಕು ಅನ್ನೋದೇ ಸತೀಶ್ ಜಾರಕಿಹೊಳಿಯ ಕನಸು. ಕ್ರೀಡೆ ಇರಲಿ, ಕಲೆ ಇರಲಿ, ಮನರಂಜನೆ ಇರಲಿ, ಸಾಹಿತ್ಯಕ ಇರಲಿ, ಗ್ರಂಥಾಲಯ ತೆಗಿತೀವಿ ಅಂದ್ರೆ ರೊಕ್ಕ ಕೊಡ್ತಾರೆ ಸತೀಶ್ ಜಾರಕಿಹೊಳಿ. ಮೌಢ್ಯತಾ ನಿವಾರಣೆ, ಅಂಧಭಕ್ತಿಯ ನಿವಾರಣೆ, ಅದಕ್ಕೆ ಮಾರ ಹೋಗಬೇಡ್ರಿ, ಗ್ರಂಥಾಲಯಗಳಿಗೆ ಹೋಗ್ರಿ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಕನಸನ್ನು ನನಸು ಮಾಡುವ ಸಲುವಾಗಿ ಇದೇ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಾರಂದ್ರೆ ಆ ಥರದ ಲಾಭ ತಗೋಬೇಕು ನಾವು ನೀವು ಎಲ್ಲರೂ ಅಲ್ರಿ. ಹಾಗಾದ್ರೆ ಖಡಕ ಕಾಕ ಹೇಳ್ತಾನೆ ಅಂದ ತಕ್ಷಣ ನೀವು ನೇರು ಯಾರು ವೈದ್ಯಕೀಯ ಚಿಕಿತ್ಸೆಯಿಂದ ವಿಫಲರಾಗಿದ್ದೀರಿ, ವೈದ್ಯಕೀಯ ಹೃದಯ ಚಿಕಿತ್ಸೆಯಿಂದ ನೇರವಾಗಿ ಸಂಪರ್ಕ ಮಾಡಿರಿ. ಕಣ್ಣಿನ ಚಿಕಿತ್ಸೆಗೂ ಸಹಿತ ಅವರು ವೆಚ್ಚವನ್ನು ಭರಿಸ್ತಾರೆ. ಬಡವರಿರಬೇಕು, ಆರ್ಥಿಕ ಸ್ಥಿತಿಯಿಂದ ಹಿಂದುಳಿದವರಿರಬೇಕು, ಯಾವುದೇ ಅವರಿಗೆ ಆರ್ಥಿಕ ಹಣಕಾಸಿನ ಸಹಾಯ ಸೌಲಭ್ಯ ಇರಬಾರದು. ಅಂಥ ಫಲಾನುಭವಿಗಳಿಗೆ ಇಲ್ಲೊಬ್ಬ ಅದಾನ ದಾನಿ, ಅವನೇ ಸತೀಶ್ ಜಾರಕಿಹೊಳಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.